ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ದೈಹಿಕ ಸಾಮರ್ಥ್ಯಕ್ಕಿಂತ ಮಾನಸಿಕ ಸಾಮರ್ಥ್ಯ ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು ಒಂದು ಉದಾಹರಣೆ ಸಮೇತ ಹೇಳ್ತೀನಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಸೋಲು ಅನ್ನುವಂತಹದ್ದು ಎಲ್ಲರ ಜೀವನದಲ್ಲಿ ಬಂದು ಹೋಗಿರ್ತಕ್ಕಂತಹ ಒಂದು ಅಧ್ಯಾಯ ಆಗಿರುತ್ತೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಆ ಸೋಲಿನಿಂದ ಇಷ್ಟು ಪರಿಯಾಗಿ ಮುಗ್ಗರಿಸ್ತಾರಲ್ಲ, ಇನ್ನು ಯಾವತ್ತೂ ಅವ್ರ ಮೇಲೆ ಹೇಳೋಕ್ಕಾಗೋದೇ ಇಲ್ಲ. ಅಷ್ಟು ಒಂದು ಪರಿಯಾಗಿ ಅವರು ಸೋಲನ್ನು ಮನಸ್ಸಿಗೆ ತಲೆಗೆ ತಗೊಂಡು ಜೀವನದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಸೋಲಿಸ್ಕೊಂಡು ಬಿಡ್ತಾರೆ. ಆದರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅದೇ ಸೋಲನ್ನು ಮೆಟ್ಟಿಲನ್ನಾಗಿ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಯಾವ ರೀತಿ ಕಾಣಬಹುದು ಅಂತ ತಾವಷ್ಟು ಸಕ್ಸಸ್ ಕಾಣುವುದಲ್ಲದೆ ಎಷ್ಟೋ ಜನರಿಗೆ ಆದರ್ಶಪ್ರಾಯವಾಗಿ ಬದುಕಿ ಹೋಗಿದ್ದಾರೆ. ಅವರ ಕೊನೆಯವರೆಗೂ, ಈ ಜಗತ್ತಿನ ಒಂದು ಕೊನೆಯವರೆಗೂ ಕೂಡ ಎಲ್ಲರ ಮನದಾಳದಲ್ಲಿ ಉಳಿಯುವಂತಹ ಒಬ್ಬ ಸಾಧಕರಾಗಿರ್ತಾರೆ. ಇದೇ ರೀತಿಯಲ್ಲಿ ಅಮೆರಿಕದಲ್ಲಿ ಬಾಬ್ ವಿಲ್ಯಾಂಡ್ ಅನ್ನುವಂತಹ ಒಬ್ಬ ವ್ಯಕ್ತಿ ನಮಗೆ ಆದರ್ಶಪೂರ್ಣವಾಗಿದ್ದಾರೆ. ಅವರು ಮೂಲತಃ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಮಿಲಿಟರಿಯಲ್ಲಿ ಕೆಲಸ ಮಾಡುವಾಗ ಏನಾಗುತ್ತೆ ಅಂದರೆ ವಿಯೆಟ್ನಾಂ ಯುದ್ಧದೊಳಗೆ ಭಾಗವಹಿಸ್ತಾರೆ. ಆ ಯುದ್ಧದೊಳಗೆ ತಮ್ಮ ಸಹಚರರನ್ನು ಪ್ರಾಣಾಪಾಯದಿಂದ ಪಾರು ಮಾಡಲಿಕ್ಕೆ ಹೋಗಿ ಆ ಬಾಂಬ್ ಮೇಲೇನೆ ಕಾಲಿಟ್ಬಿಟ್ಟು ಆ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಬಾಂಬ್ ಬ್ಲಾಸ್ಟ್ ಆದಾಗ ಸಂಪೂರ್ಣವಾಗಿ ಅವರು ಅವ್ರು ಇನ್ನೇನು ಸತ್ತೇ ಹೋಗ್ತಾರೆ ಅನ್ನೋಷ್ಟರ ಮಟ್ಟಿಗೆ ಕೇವಲ ಒಂದು ಮಾಂಸದ ಮುದ್ದೆಯಾಗಿ ಎಲ್ಲರ ಕೈಗೆ ಸಿಗ್ತಾರೆ. ಅವರನ್ನು ತಗೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರು ನೋಡಿದ ತಕ್ಷಣ ಹೇಳ್ತಾರೆ, ಇಲ್ಲ ಇವರು ದಾರಿಯಲ್ಲಿ ಬರುವಾಗಲೇ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲೇ ಒಂದು ವೀಲ್ ಚೇರ್ ಮೇಲೆ ಮಲಗಿರ್ತಕ್ಕಂತಹ ವ್ಯಕ್ತಿ ಅವರೇ ಹೇಳ್ತಾರೆ, ನಾನಿನ್ನೂ ಸತ್ತಿಲ್ಲ, ನಾನು ಬದುಕಿದ್ದೀನಿ ಅಂತ ಹೇಳ್ತಾರೆ. ಆಗ ಕರ್ಕೊಂಡೋಗಿ ಒಳಗೆ ಅವ್ರನ್ನ ಟ್ರೀಟ್ಮೆಂಟ್ ಎಲ್ಲ ನಡೀತೈತೆ. ಟ್ರೀಟ್ಮೆಂಟ್ ಎಲ್ಲ ಮುಗಿತೈತೆ. ಅವ್ರದ್ದು ಎರಡೂ ಕಾಲುಗಳು ತೆಗೆದುಬಿಟ್ಟಿರ್ತವೆ, ಸುಟ್ಟು ಹೋಗಿರ್ತವೆ. ಎರಡೂ ಕಾಲುಗಳಿಲ್ಲದೆ ಅವ್ರು ಏನು ಮಾಡ್ತಾರೆ, ಬಂದಿರ್ತಕ್ಕಂತಹ ಕುಟುಂಬಸ್ಥರು ಅವರನ್ನು ನೋಡಿ ದುಃಖ ತಪ್ತಾರೆ. ಆದಾಗ ಹೇಳ್ತಾರೆ, ನಾನು ನನ್ನ ಕಾಲುಗಳನ್ನು ಮಾತ್ರ ಕಳೆದುಕೊಂಡಿದ್ದೇನೆ, ನನ್ನ ಹೃದಯವನ್ನು ಕಳ್ಕೊಂಡಿಲ್ಲ, ನೀವು ಯಾವುದಕ್ಕೂ ಹೆದರಬೇಡಿ ಅಂತ ಹೇಳ್ತಾರೆ. ಮಿಲಿಟರಿಯಿಂದ ಹೊರಗೆ ಉಳಿತಾರೆ. ತೂಕವನ್ನು ಎತ್ತುವಂತಹ ಒಂದು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸ್ತಾರೆ. 570 kg ತೂಕವನ್ನು ಎತ್ತಿ ಅವರು ಚಾಂಪಿಯನ್ ಒಳಗೆ ತಮ್ಮದೇ ಆದಂತಹ ಒಂದು ಚಾಪನ್ನು ಮೂಡಿಸ್ತಾರೆ. ಅದಾದ್ಮೇಲೆ ಚಾಂಪಿಯನ್ಶಿಪ್ ಒಳಗೆ ಭಾಗವಹಿಸುವವರು ಕಂಪಲ್ಸರಿ ಶೂ ಹಾಕ್ಬೇಕು ಅನ್ನುವಂತಹ ರೂಲ್ಸ್ ಅಮೆರಿಕ ತಗೊಂಡು ಬರುತ್ತೆ. ಆವಾಗ ರೂಲ್ಸ್ ಬಂದ್ಮೇಲೆ ಚಾಂಪಿಯನ್ಶಿಪ್ ಅನ್ನ ಕೈ ಬಿಟ್ಟು ತಮ್ಮ ಎರಡೂ ಕೈಗಳಿಗೆ ರಬ್ಬರ್ ಗ್ಲೌಸ್ ಅನ್ನ ಹಾಕೊಂಡು ಇಡೀ ಅಮೆರಿಕವನ್ನ 2 ಸಾರಿ ಸುತ್ತಾರೋ. ಆ 2 ಸಾರಿ ಅಮೆರಿಕವನ್ನ ಸುತ್ತಿರ್ತಕ್ಕಂತಹ ಏಕೈಕ ವ್ಯಕ್ತಿ ಅನ್ನುವಂತಹ ಒಂದು ಪ್ರಖ್ಯಾತಿಗೆ ಒಳಗಾಗಿ ಅದಕ್ಕೂ ಕೂಡ ಪ್ರಶಂಸೆಗೆ ಪಾತ್ರರಾಗ್ತಾರೆ. ಜೊತೆಗೆ ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ. ಅದಾದ ನಂತರ ಅವರಿಗೆ ಕಾಲಿಲ್ಲ. ಅದಕ್ಕೆ ಒಂದು ಟ್ರೈಸೈಕಲ್ನಲ್ಲಿ ಅವರು ಸೈಕಲ್ ಅನ್ನ ಹೊಡೆಯುವಂತಹ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಆ ಸ್ಪರ್ಧೆಯಲ್ಲೂ ಕೂಡ ಅವರು ಗೆಲ್ತಾರೆ. ಆ ಸ್ಪರ್ಧೆಯಲ್ಲೂ ಭಾಗವಹಿಸಿ ಎಲ್ಲರಿಗಿಂತ ಮುಂಚೂಣಿಯಲ್ಲಿ ಅವ್ರು ಗೆದ್ದು ನಿಲ್ತಾರೆ. ಸೊ ಇದೇನಾಗುತ್ತೆ ಅಂದರೆ ಅವರ ಹಿನ್ನೆಲೆ ಗೊತ್ತಿಲ್ಲದೆ ನಾವು ಕೇವಲ ಇಷ್ಟೆಲ್ಲ ಮಾತಾಡಿದ್ದೇನೆ ವ್ಯಕ್ತಿ ಅಂತಂದರೆ ಅದೇನು ನಾವು ಕೂಡ ಮಾಡಬಹುದು ಅನ್ನುವಂಥ ಒಂದು ಮನಸ್ಥಿತಿ ಬರ್ತದೆ ಎಲ್ರಿಗೂ. ಆದರೆ ಅವರ ಎರಡೂ ಕಾಲುಗಳಿಲ್ಲದೆ ಈಗ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಹುಟ್ಟು ಅಂಗವಿಕಲರಾಗಿರ್ತಾರೆ. ಕೆಲವೊಬ್ರು ಹುಟ್ಟು ಅಂಗವಿಕಲ ಆದಾಗ ಅವ್ರಿಗೆ ಏನಿರುತ್ತೆ, ಬದುಕಿನ ಅನಿವಾರ್ಯತೆ ಇರುತ್ತೆ. ಬದುಕಿನ ಅನಿವಾರ್ಯತೆಯಿಂದಾಗಿ ಅಥವಾ ಅವರೊಳಗೆ ಇರ್ತಕ್ಕಂತಹ ಅಚಲವಾದ ಶಕ್ತಿಯಿಂದಾಗಿ, ಅಚಲವಾದ ನಂಬಿಕೆಯಿಂದಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಹಲವಾರು ಸಾಧನೆಗಳನ್ನ ಮಾಡ್ತಾರೆ. ಇದೇ ರೀತಿ ಎಲ್ಲ ಫಿಟ್ ಅಂಡ್ ಫೈನ್ ಆಗಿರ್ತಕ್ಕಂತಹ ವ್ಯಕ್ತಿ ನಡುವೆ ಬಂದು ಒಬ್ಬರು ಕಣ್ಣು ಕಳೆದುಕೊಳ್ತಾರೆ, ಕಾಲು ಕಳೆದುಕೊಳ್ತಾರ, ಕೈ ಕಳೆದುಕೊಳ್ತಾರೆ. ಅವರ ಮುಂದೆ ಬರುವಂತಹ ದೊಡ್ಡ ಪ್ರಶ್ನೆ ಏನಂತಂದ್ರೆ ಮುಂದಿನ ಜೀವನ ಏನು, ವಾಟ್ ನೆಕ್ಸ್ಟ್ ಅನ್ನುವಂತಹ ಒಂದು ಕ್ವಶನ್ ಅವರ ಮುಂದೆ ಹುಟ್ಟುವುದು ಸಹಜವಾಗಿರುತ್ತೆ. ಅವರಷ್ಟೇ ಅಲ್ಲ, ಜೊತೆಗೆ ಅವರ ಕುಟುಂಬಸ್ಥರಿಗೂ ಕೂಡ ಅದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡೋಕ್ ಶುರುವಾಗುತ್ತೆ. ಆದರೆ ನಾವು ಏನು ಮಾಡಬೇಕು ಅಂದರೆ ನಾವು ಕೂಡ ಯಾವುದೇ ಕಾರಣಕ್ಕೂ ನಾವು ಕುಗ್ಗದೆ, ಯಾವುದೇ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಹಿಂಜರಿಯದೆ ವಿಲ್ಯಾಂಡ್ ಅವರಂತಹ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ಮುಂದಿಟ್ಕೊಳ್ಬೇಕು. ಅವರಲ್ಲಿ ಒಂದು ಸ್ಥೈರ್ಯವನ್ನು, ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಯಾವ ರೀತಿ ಯಾವ ಮಟ್ಟಿಗೆ ಇತ್ತು ಅಂದರೆ ಕಾಲಿಲ್ಲದೆ ಇಡೀ ಅಮೆರಿಕವನ್ನ ಸುತ್ತು ಹಾಕುವಂತ ಒಂದು ಸಲಿ ಅಲ್ಲ, 2 ಸಲಿ ಅಮೆರಿಕವನ್ನ ಸುತ್ತು ಹಾಕುವಂತಹ ಒಂದು ಮನೋಶಕ್ತಿ ಅವರಿಗೆ ಯಾವಾಗ ಬರುತ್ತಲ್ಲ, ಅದರಿಂದ ಅವರು ಎಲ್ಲರ ಕಣ್ಣೊಳಗೆ, ಎಲ್ಲರ ದೃಷ್ಟಿಯೊಳಗೆ
ಒಬ್ಬ ಹೀರೋ ಆಗಿ ನಿಲ್ತಾರೆ. ಸೊ ನಾವು ಕೂಡ ಏನು ಮಾಡಬೇಕು ಅಂದರೆ, ನಾವು ನಮ್ಮ ಹಿಂದೆ ಇರ್ತಕ್ಕಂತಹ ಜನರಿಗೆ, ನಮ್ಮ ಹಿಂದಿನ ಜನ್ರೇಷನ್ಗೆ ನಾವು ಕೂಡ ಹೀರೋ ಆಗಿ ನಿಲ್ಲಬೇಕು. ಯಾಕಂದರೆ ಹೀರೋ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಬರೀ ಈ ಬೆಳ್ಳಿ ಪರದೆಯ ಮೇಲೆ ಬರುವಂತಹ ವ್ಯಕ್ತಿಗಳು. ಅವ್ರು ಏನು ಮಾಡ್ತಾರೆ, ಅವರ ಸಿನಿಮಾ ಪೂರ್ತಿ ಹೀರೋ ಆಗಿರ್ತಾರೆ. ಆದರೆ ನಿಜ ಜೀವನದಲ್ಲಿ ನಮಗೆ ಯಾರು ಹೀರೋ ಅನ್ನುವಂತಹ ಪ್ರಶ್ನೆಗಳನ್ನು ನಾವು ಹಾಕ್ಕೊಂಡಾಗ ಈ ರೀತಿಯಾದ ವ್ಯಕ್ತಿಗಳ ಪಟ್ಟಿಯೇ ನಮ್ಮ ಕಣ್ಮುಂದೆ ಬರುತ್ತೆ. ನಾವು ಅವರ ಕಡೆ ಯಾವಾಗಲೂ ಗಮನ ವಹಿಸಲಿಕ್ಕೆ ಹೋಗೋದೇ ಇಲ್ಲ. ಯಾವಾಗ ಈ ವ್ಯಕ್ತಿಗಳ ಪರಿಚಯ ನಮಗೆ ಆಗುತ್ತೆ ಅಂದರೆ, ನಮಗಿಂತ ಪರಿಸ್ಥಿತಿ ಏನಾದರೂ ಬಂದಾಗ ನಾವು ಆವಾಗ ಏನು ಮಾಡ್ತೀವಿ, ತಡ್ಕೊಡೋಕ್ಕೆ ಶುರು ಮಾಡ್ತೀವಿ, ಹುಡುಕಾಡೋಕೆ ಶುರು ಮಾಡ್ತೀವಿ, ತಡ್ಕೊಡೋಕೆ ಶುರು ಮಾಡ್ತೀವಿ. ಯಾರಾದರೂ ಇಂಥವ್ರು ಇದ್ರಾ, ಯಾರಾದರೂ ಏನಾದರೂ ಮಾಡಿದ್ರಾ, ಹುಡುಕಿ ಅವರನ್ನು ಫಾಲೋ ಮಾಡಿ ಅವರ ರೀತಿ ಜೀವನದಲ್ಲಿ ಮುಂದೆ ಹೋದರೆ ಓಕೆ. ನಾವು ಏನು ಮಾಡಿಬಿಡ್ತೀವಿ, ಇಲ್ಲ ಏನು ಮಾಡೋದು, ಏನು ಮಾಡಿ ಏನಾಗುತ್ತೆ, ನಮಗೆ ದೇವರು ಕಾಲು ಕಳೆದುಕೊಂಡ, ನಮ್ಮ ದೇವರು ಕೈ ಕಿತ್ಕೊಂಡ, ಕಣ್ಣು ಕಿತ್ಕೊಂಡ, ಈ ರೀತಿಯಾದ ಒಂದು ನೆಗೆಟಿವ್ ಥಾಟ್ಸು ನಮ್ಮ ತಲೆಯೊಳಗೆ, ನಮ್ಮ ಮನಸ್ಸಿನೊಳಗೆ ತುಂಬಿಕೊಂಡು ನಮ್ಮನ್ನು ಸಂಪೂರ್ಣ ಬದುಕನ್ನು ನಾವೇ ನಾಶ ಮಾಡ್ಕೊತೀವಿ. ಕುಂತು ನಾವೇ ಕೂಡ ನಾಶ ಮಾಡ್ಕೊತೀವಿ. ಆದರೆ ಒಂದು ಬ್ಲೇಮಿಂಗ್ ಮಾತ್ರ ಯಾರ ಮೇಲೆ, ದೇವರ ಹಂಗೆ ಮಾಡಿರು, ದೇವ್ರು ಹಿಂಗೆ ಮಾಡಿದ್ರು ಅನ್ನುವಂಥ ಬ್ಲೇಮಿಂಗ್ಸನ್ನು ಶುರು ಮಾಡ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಯಾರನ್ನು ಬ್ಲೇಮ್ ಮಾಡ್ದೇನೆ, ಯಾಕಂದರೆ ನಮ್ಮ ಪೂರ್ವಾಪರ ಜನ್ಮದ ಜನ್ಮಾಂತರ ಕರ್ಮ ಫಲಗಳನ್ನು ನಾವೇ ಅನುಭವಿಸ್ಬೇಕು, ನಾವೇ ಅನುಭವಿಸಿ ಹೋಗಬೇಕು ವಿನಃ ಬೇರೆ ಯಾರು ಅದರೊಳಗೆ ಪಾಲನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಅಂತ ಎಷ್ಟೇ ಕಷ್ಟ ಬಂದರೂ ಸರಿ, ನಮಗೇನಾಗುತ್ತದೆ, ಭಗವಂತ ನಿಮ್ಮದೊಂದು ದಯೆ ಇರಲಿ ಅಂತ ಅನ್ನುವಂತಹ ಒಂದು ಧ್ಯೇಯದೊಳಗೆ ನಾವು ಜೀವನವನ್ನು ನಡೆಸಿದಾಗ ನಾವು ಎಲ್ಲೋ ಒಂದು ಕಡೆ ಯಾರಿಗೋ ಒಬ್ಬರಿಗೆ ಆದರ್ಶಪ್ರಾಯವಾಗಿ ನಿಲ್ಲಬಹುದು. ಸೊ ಇದೆಲ್ಲ ಮೆಂಟಾಲಿಟಿ ನಮಗೆ ಬರಬೇಕು, ಈ ಒಂದು ಮೈಂಡ್ ಸೆಟ್ ನಾವು ಫಿಕ್ಸ್ ಆಗಬೇಕು ಅಂತ ಅಂದಾಗ ನಾವು ಸ್ವಲ್ಪ ಆಧ್ಯಾತ್ಮದ ಕಡೆ ವಾಲ್ಬೇಕಾಗುತ್ತೆ. ಯಾಕಂದರೆ ಜಗತ್ತಿನ ಎಲ್ಲ ಕಡೆಯೂ ನೆಗೆಟಿವಿಟಿ ತುಂಬಿಕೊಂಡಾಗ ಬರೀ ಪಾಸಿಟಿವಿಟಿ ಮಾತ್ರವನ್ನೇ ತುಂಬಿಕೊಂಡು ತನ್ನಲ್ಲಿ ಎಲ್ಲ ನೆಗೆಟಿವಿಟಿ ತುಂಬಿಕೊಳ್ಳದೆ ಇರ್ತಕ್ಕಂತಹ ಕ್ಷೇತ್ರ ಯಾವುದಾದರೂ ಇದ್ದರೆ ಅದು ಆಧ್ಯಾತ್ಮಿಕ ಕ್ಷೇತ್ರ ಅಂತ ನಾವು ಹೇಳಬಹುದು. ಅಲ್ಲಿ ಹೋದರೆ ನಮಗೆ ಪರಿಹಾರಗಳು ಸಿಗುತ್ತವೆ, ಸಮಸ್ಯೆಗಳಿಗೆ ಒಂದು ಉಪಾಯಗಳು ಸಿಗುತ್ತವೆ, ಸುಲಭೋಪಾಯಗಳು. ಅಥವಾ ನಾವು ಕಷ್ಟಪಟ್ಟು ಏನೋ ಮಾಡಬೇಕು, ಏನೇ ಇದ್ರೂ ನಾವು ಎಂಥದ್ದೇ ಸಮಸ್ಯೆಯನ್ನು ತೆಗೆದುಕೊಂಡು ನಾವು ಆಧ್ಯಾತ್ಮ ಕ್ಷೇತ್ರದೊಳಗೆ ಪ್ರವೇಶ ಮಾಡಿದಾಗ ನಾವು ಗ್ಯಾರಂಟಿಯಾಗಿ ಅದಕ್ಕೊಂದು ಪರಿಹಾರವನ್ನು ತಗೊಂಡು ಮಾತ್ರವೇ ನಾವು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆ ಪರಿಹಾರ ಸಿಗುತ್ತೆ ಅನ್ನುವಂತಹ ನಂಬಿಕೆ ನಮಗೆ ಇರಬೇಕು. ಯಾಕಂದರೆ ನಮಗೆ ನಾವು ಕಂಪೇರ್ ಮಾಡಿಕೊಂಡಾಗ, ಇನ್ನೊಬ್ಬರನ್ನು ನಾವು ಕಂಪೇರ್ ಮಾಡಿಕೊಂಡಾಗ ಮಾನಸಿಕವಾಗಿ ನಾವು ಅವ್ರಿಗಿಂತ ಗಟ್ಟಿಯಾಗಿರ್ತೀವಿ, ಅವ್ರಿಗಿಂತ ಬಲಾಢ್ಯರಾಗಿರ್ತೀವಿ. ದೇಹದ ಅಡತೆಯಲ್ಲಿ ನಾವು ಕಡಿಮೆ ಇದ್ದರೂ ಕೂಡ ಮಾನಸಿಕವಾಗಿ ನಮಗೆ ಎಷ್ಟು ಸ್ಥೈರ್ಯ ಇರಬೇಕು, ಭಗವಂತ ಅದನ್ನು ತುಂಬಿಸಿ ಕಳಿಸಿರ್ತಾನೆ. ಆದರೆ ನಾವು ಏನು ಮಾಡ್ತೀವಿ, ಅದನ್ನು ನಾವು ಗಮನಿಸೋಕೆ ಹೋಗೋದಿಲ್ಲ, ಅದನ್ನು ನಾವು ಆ ಕಡೆ ಲಕ್ಷ್ಯ ಕೊಡೋದಕ್ಕೆ ಹೋಗೋದಿಲ್ಲ. ಏನೋ ಜೀವನದಲ್ಲಿ ಒಂದು ಘಟನೆ ಆಯಿತು, ಒಂದೇ ಒಂದು ಸೋಲಾಯಿತು ಅನ್ನುವಂತಹ ಒಂದು ಕಾರಣಕ್ಕೆ ನಮ್ಮನ್ನು ನಾವು ಹತಾಶರನ್ನಾಗಿ ಮಾಡ್ಕೊಂಡು ಬಿಡ್ತೀವಿ. ನಮ್ಮ ಸಂಪೂರ್ಣ ಜೀವನವನ್ನು ಹತಾಶಮಯವನ್ನಾಗಿ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೆ ನಮ್ಮ ಸುತ್ತಲೂ ಇರುವವರಿಗೂ ಕೂಡ ನಾವು ಅದನ್ನೇ ಒಂದು ಅದೇ ಥರ ಒಂದು ವೆಬ್ಸನ್ನು ಹರಡೋಕೆ ಶುರು ಮಾಡ್ತೀವಿ. ಯಾಕಂದರೆ ನಮ್ಮ ತಲೆಯೊಳಗೆ ಏನಿರುತ್ತಲ್ಲ ಅದನ್ನು ನಾವು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ. ನಮ್ಮ ಬದುಕಿನಲ್ಲಿ ಏನಿರುತ್ತೆ ಅದನ್ನು ನಾವು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಸಾಧ್ಯ. ನಮ್ಮಲ್ಲಿ ನೆಗೆಟಿವಿಟಿ ಇದ್ದಾಗ ಎಷ್ಟೋ ಪಾಸಿಟಿವಿಟಿ ತುಂಬಿಕೊಂಡಿರ್ತಕ್ಕಂತಹ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಂತಾಗಲೂ ಅವನ ತಲೆಯೊಳಗೂ ಕೂಡ ನೆಗೆಟಿವಿಟಿಯನ್ನು ತುಂಬುವಂಥ ಒಂದು ತಾಕತ್ತು ನಮ್ಮಲ್ಲಿ ಬಂದ್ಬಿಡುತ್ತೆ. ಯಾಕಂದರೆ ಬದುಕಿನ ಮೇಲೆ ಭರವಸೆಯನ್ನು ಕಳೆದುಕೊಂಡು, ಬದುಕಿನ ಮೇಲೆ ಆಸೆಯನ್ನು ಕಳೆದುಕೊಂಡು, ಕನಸುಗಳನ್ನು ಕಳೆದುಕೊಂಡು ಎಲ್ಲವನ್ನು ಕಳೆದುಕೊಂಡು ಬಿಟ್ಟಿರ್ತೀವಿ. ಎಲ್ಲರೂ ಒಂದು ಟೈಮಲ್ಲಿ ಎಲ್ಲವನ್ನು ಕಳೆದುಕೊಂಡವರೇ. ಆದರೆ ಆ ಕಳೆದುಕೊಂಡರ ನಂತರ ಸಿಗುವಂತಹ ಬದುಕಿನಲ್ಲಿ ಇರುವಂತಹ ಒಂದು ಏನು ವಿಶೇಷತೆ ಇದೆಯಲ್ಲ, ಖುಷಿ ಇರುತ್ತಲ್ಲ, ಆ ಖುಷಿ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಖುಷಿ ಯಾರು ನಮಗೆ ತಂದುಕೊಡ್ಲಿಕ್ಕೂ ಆಗೋದಿಲ್ಲ. ನಾವು ಆ ಖುಷಿಯನ್ನು ಹಿಂಬಾಲಿಸಿಕೊಂಡು ಹೋಗಬೇಕು, ನಾವು ಆ ಖುಷಿಯನ್ನು ಬೆನ್ನಟ್ಟಿ ಹೋಗಬೇಕು. ನಾವು ಆ ಖುಷಿಯನ್ನು ಹುಡುಕಿ ಅರಸಿ ಹೊರಗೆ ತಂದು ಪ್ರಪಂಚಕ್ಕೆ ಅದನ್ನು ತೋರಿಸುವಲ್ಲಿ ನಾವು ಯಶಸ್ವಿಯಾದರೆ ಆ ಸಂತೋಷ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಮ್ಮ ಮಕ್ಕಳು ಇರಬಹುದು, ಮತ್ತು ಅವರ ಸಾಧನೆ ಮಾಡಿದರೆ ಅವರ ಥರ ಸಾಧನೆ ಮಾಡಬೇಕು, ನಾವು ಜೀವನ ಮಾಡಿದರೆ ಅವ್ರ ಥರ ಜೀವನ ಮಾಡಬೇಕು. ಜೀವನದಲ್ಲಿ ಎಷ್ಟೋ ಕಷ್ಟ ನೋವುಗಳನ್ನು ಉಂಡು ಕೂಡ ಅವರೊಂದು ಮೇರು ಪರ್ವತವಾಗಿ ನಮ್ಮ ಕಣ್ಮುಂದೆ ಒಬ್ಬ ಯಶಸ್ವಿ ಪುರುಷರಾಗಿ, ಮಹಿಳೆಯಾಗಿ ಕಾಣಿಸ್ಕೊಳ್ತಾರಲ್ಲ, ಸೊ ಅವ್ರ ಥರ ಸಾಧನೆ ಮಾಡಬೇಕು ಅನ್ನುವಂತಹ ಮನಸ್ಸನ್ನು ನಾವು ತುಂಬಬೇಕು. ಬಾಬ್ ವಿಲ್ಯಾಂಡ್ ಅವರ ರೀತಿ ಇತಿಹಾಸ ಪುಸ್ತಕವನ್ನು ಸೇರಿದವರೆಲ್ಲ ಈ ರೀತಿಯಾಗಿ ಕೂಡ ನಾವು ಕೂಡ ಏನು ಮಾಡಬೇಕು, ಇತಿಹಾಸದ ಪುಸ್ತಕವನ್ನು ಸೇರಬೇಕು. ನಮ್ಮ ಕಥೆಗಳನ್ನು ಓದಿದಾಗ 4 ಜನರಿಗೆ ಸ್ಫೂರ್ತಿ ಬರಬೇಕು. ನಮ್ಮ ಕಥೆಗಳನ್ನು ಓದಿದಾಗ ಎಷ್ಟೋ ಮನಸ್ಥಿತಿಗಳ ಕಳೆಗುಂದಿರ್ತಕ್ಕಂತಹ ಮನಸ್ಥಿತಿಗಳು
ವಾಪಸ್ ಕಳೆಯನ್ನು ತುಂಬಿಕೊಂಡು ಜೀವನದಲ್ಲಿ ಏನಾದರೂ ಮಾಡೇ ತೀರೋಣ ಅನ್ನುವಂಥ ಒಂದು ಉತ್ಸಾಹಕ್ಕೆ ಅವರು ಮುನ್ನುಗ್ಗುವಂತೆ ಮಾಡಿ ಬದುಕುವುದು ಇವತ್ತು ನಮಗೆ ಇರ್ತಕ್ಕಂತಹ ಒಂದು ಕರ್ತವ್ಯ. ಆ ಕರ್ತವ್ಯವನ್ನು ನಿಭಾಯಿಸುವಲ್ಲಿ ನಾವು ಫೇಲ್ ಆದ್ವಿ ಅಂದರೆ ನಾವು ಎಲ್ಲೋ ಒಂದು ಕಡೆ ಎಡವಿದ್ದೀವಿ ಅಂತ ನಮ್ಮ ಹಿಂದೆ ಇರ್ತಕ್ಕಂತಹ 4 ಜನರು ನಾವೇ ಎಡವಿಸ್ದಂಗೆ ಆಗುತ್ತೆ. ಸೊ ಈ ಒಂದು ಎಚ್ಚರಿಕೆಯ ದೃಷ್ಟಿಯಿಂದ ನಾವೆಲ್ಲರೂ ಬದುಕಿನಲ್ಲಿ ಉನ್ನತವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹದ್ದನ್ನು ಸಾಧಿಸುವ ಕಡೆ ಗಮನ ಹರಿಸೋಣ, ಇನ್ನೊಬ್ಬರಿಗೆ ನಾವು ಆದರ್ಶಪ್ರಾಯವಾಗೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.